ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್‌ದಲ್ಲಿ ಇರುವಂತ ವಿಳಾಸವನ್ನ, ಮನೆಯ ವಿಳಾಸವನ್ನ ಒಂದೂರಿಂದ ಇನ್ನೊಂದೂರಿಗೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ, ಇಲ್ಲವೇ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಮದುವೆ ನಂತರ ಗಂಡನ ಮನೆಗೆ ಹೋಗ್ತಾರಲ್ವಾ, ಸೊ ಅಲ್ಲಿ ಗಂಡನ ಮನೆಯ ವಿಳಾಸವನ್ನ ಆಧಾರ್ ಕಾರ್ಡ್‌ದಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ನಂತರ ತಂದೆಯ ಹೆಸರನ್ನ ತೆಗೆದುಬಿಟ್ಟು ಗಂಡನ ಹೆಸರನ್ನ ಬದಲಾವಣೆ ಮಾಡಬೇಕಾಗತ್ತೆ. ಈ ಒಂದು ಬದಲಾವಣೆಯನ್ನ ಮಾಡೋದು ಹೇಗಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಈ ಒಂದು ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್‌ದಲ್ಲಿ ಅಡ್ರೆಸ್ ಬದಲಾವಣೆ ಮಾಡೋದಾಯ್ತಂದ್ರೆ, ಸೊ ಇಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ನಿಮ್ಮ ಸಿಸ್ಟಮ್ ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಲ್ಲಾದ್ರೂ ಆಗಿರ್ಬೋದು, ಈ ಒಂದು ಪ್ರೊಸೆಸ್ ಅನ್ನ ನೀವು ಖುದ್ದಾಗಿ ಮಾಡಬಹುದು. ಸೊ ಇದು ಬಹಳ ಸಿಂಪಲ್ ಆಗಿದೆ. ನಾನು ನಿಮ್ಗೆ ಬಹಳ ಸರಳ ವಿಧಾನದಿಂದ ತಿಳಿಸ್ಕೊಡ್ತೀನಿ ಯಾವ ತರ ಅಪ್ಲೋಡ್ ಮಾಡೋದು, ಯಾವ ತರ ಈ ಒಂದು ಫಾರ್ಮ್ ಅನ್ನ ಪ್ರಿಂಟ್ ತಕೊಳ್ಳೋದು, ಹೇಗೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದು ಅಂತ ಹೇಳಿ. ಸೊ ನೋಡಿ, ಈ ಒಂದು ಫಾರ್ಮ್ ಅನ್ನ ನೀವು ಯಾವ ತರ ಕಂಡು ಹಿಡಿಬೇಕು ಅಂತಂದ್ರೆ, ಇಲ್ಲಿ ನೋಡಿ, ಸರ್ಟಿಫಿಕೇಟ್ ಫಾರ್ ಆಧಾರ್ ಕಾರ್ಡ್ ಅಂಡ್ ಆಧಾರ್ ಎನ್ರೋಲ್ಮೆಂಟ್, ಸರ್ಟಿಫಿಕೇಟ್ ಫಾರ್ ಆಧಾರ್ ಎನ್ರೋಲ್ಮೆಂಟ್ ಆರ್ ಅಪ್ಡೇಟ್ ಟು ಬಿ ಯೂಸ್ಡ್ ಓನ್ಲಿ ಆಸ್ ಪ್ರೂಫ್ ಆಫ್ ಅಡ್ರೆಸ್. ಈ ಒಂದು ಫಾರ್ಮ್ ಬರೀ ಅಡ್ರೆಸ್ ಪ್ರೂಫ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಮಾತ್ರನೇ ಯೂಸ್ ಆಗುತ್ತೆ, ಬೇರೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಸೊ ಈ ಒಂದು ಫಾರ್ಮ್ ಅನ್ನ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿ ನೀವು ಆನ್ಲೈನ್ ನಲ್ಲಿ ಸರ್ಚ್ ಮಾಡಿ, ಇದಿಷ್ಟು ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಫಾರ್ಮ್ PDF ಮುಖಾಂತರ ಸಿಕ್ಬಿಡುತ್ತೆ. ಸೊ ಇವಾಗ ಈ ಫಾರ್ಮ್ ಅನ್ನ ನೀವು ಯಾರ ಒಂದು ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್‌ದಲ್ಲಿ ಇರುವಂತ ಅಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇದ್ರು, ಆ ಒಂದು ಅಡ್ರೆಸ್ ಅನ್ನ ಮತ್ತೆ ಯಾವ ಅಡ್ರೆಸ್ಗೆ ಚೇಂಜ್ ಮಾಡ್ತಾ ಇದ್ರು ಆ ಅಡ್ರೆಸ್ ಅನ್ನ ನೀವು ಈ ಒಂದು ಫಾರ್ಮ್ ಅಲ್ಲಿ ನೋಡ್ಬಿಟ್ಟು ತುಂಬಬೇಕಾಗತ್ತೆ. ಮೊದಲು ಯಾವಾಗ ಈ ಒಂದು ಫಾರ್ಮ್ ಅನ್ನ ನೀವು ಅಪ್ಲೋಡ್ ಮಾಡ್ತಾ ಇರ್ತೀರೋ ಆ ಒಂದು ಡೇಟಾನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಅಪ್ಡೇಟ್ ರಿಕ್ವೆಸ್ಟ್ ಅಂತ ಟಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗತ್ತೆ. ಕ್ಯಾಂಡಿಡೇಟ್ ಹೆಸರನ್ನ ಈ ಒಂದು ಬಾಕ್ಸ್ ನಲ್ಲಿ ಪೂರ್ತಿಯಾಗಿ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಗೆ 3 ಆಪ್ಷನ್ಗಳು ಸಿಗುತ್ತೆ: ಸನ್ ಆಫ್, ಡಾಟರ್ ಆಫ್, ಕೇರ್ ಆಫ್, ವೈಫ್ ಆಫ್. ಸೊ ಇಲ್ಲಿ ಯಾವುದು, ಇವಾಗ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ರೆ ವೈಫ್ ಆಫ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ದಿದ್ರೆ ತವರು ಮನೆಯಲ್ಲೇ ಇದ್ರೆ ಡಾಟರ್ ಆಫ್, ಸನ್ ಆಫ್, ಕೇರ್ ಆಫ್ ಎಲ್ಲವನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ನಿಮ್ಮ ಮನೆಯ ಹೌಸ್ ನಂಬರ್ ಅನ್ನ ಹಾಕಿ, ನಂತರ ನಿಮ್ಮ ಏರಿಯಾದ ಹೆಸರು ಏನಿದೆ ಅದನ್ನ ಹಾಕಿ, ಲ್ಯಾಂಡ್ ಮಾರ್ಕ್ ಹಾಕಿ. ಲ್ಯಾಂಡ್ ಮಾರ್ಕ್ ಅಂದ್ರೆ ನಿಮ್ಮ ಮನೆಯ ಹತ್ತಿರ ಶಾಲೆ, ಗುಡಿ, ಆಫೀಸು, ಪೋಸ್ಟ್ ಆಫೀಸು, ಬ್ಯಾಂಕು ಏನಿದೆಯೋ ಅದನ್ನ ಈ ಒಂದು ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಬರ್ಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಏರಿಯಾ ಲೊಕ್ಯಾಲಿಟಿ, ಹಳ್ಳಿ ಹೆಸರು, ನಂತರ ಪೋಸ್ಟ್ ಆಫೀಸ್ ಯಾವ್ದಿದೆ ನಿಮ್ಮ ಊರಿಗೆ, ಡಿಸ್ಟಿಕ್ ಹಾಕಿ, ಸ್ಟೇಟ್ ಅನ್ನ ಹಾಕಿ, ನಂತರ ಪಿನ್ ಕೋಡ್ ಅನ್ನ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ಈ ಒಂದು ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇರುವಂತ ಒಂದು ಭಾಗ. ಈ ಭಾಗದಲ್ಲಿ ನೋಡಿ, ಸಿಗ್ನೇಚರ್ ಅನ್ನ ಸ್ಟ್ರೈಟ್ ಆಗಿ ಹಾಕ್ಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನಲ್ವಾ, ಇಲ್ಲಿ ಸಿಗ್ನೇಚರ್ ಅನ್ನ ಸ್ಟ್ರೈಟ್ ಆಗಿ ಹಾಕ್ಬೇಕಾಗತ್ತೆ ಈ ಒಂದು ಬಾಕ್ಸ್ ನಲ್ಲಿ. ನಂತರ ಇಲ್ಲಿ ಫೋಟೋ ಹಚ್ಚಿಬಿಟ್ಟು ಫೋಟೋ ಮೇಲೆ ಮತ್ತೆ ಅರ್ಧ ವೈಟ್ ಪೇಜ್ ಮೇಲೆ ಸಿಗ್ನೇಚರ್ ಬರಬೇಕು ಗ್ರೀನ್ ಕಲರ್ ಇಂದ. ಸೊ ಇಲ್ಲಿ ನೀವು ಯಾರ ಒಂದು ಸಿಗ್ನೇಚರ್ ಮಾಡಿಸ್ತಿರೋ ಅದೇ ಆಫೀಸರ್ ಇಂದ ಸೀಲ್ ಕೂಡ ಹಾಕಿಸ್ಬೇಕಾಗತ್ತೆ ಫೋಟೋ ಮೇಲೆ. ಇದರ ನಂತರ ಯಾರ ಒಂದು ಸೀಲ್ ಸಿಗ್ನೇಚರ್ ನೀವು ಹಾಕ್ಸಿರ್ತಿರೋ ಆಫೀಸರ್ದು, ಅವರ ಡೀಟೇಲ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಇದರ ನಂತರ ಇಲ್ಲಿ ಕಾಣ್ತಾ ಇರುವಂತ ಟಿಕ್ ಗಳನ್ನ ಎಲ್ಲ ನೀವು ಹಾಕ್ಬೇಕಾಗತ್ತೆ. ಇಲ್ಲಿ ಯಾರ ಒಂದು ನೀವು ಸಿಗ್ನೇಚರ್ ಹಾಕ್ಸಿರ್ತಿರೋ, ಯಾವ ಒಂದು ಆಫೀಸರ್ದು ಸಿಗ್ನೇಚರ್ ಹಾಕ್ಸಿರ್ತಿರೋ ಅವರ ಒಂದು ಸಿಗ್ನೇಚರ್ ಅನ್ನ ನೀವು ಇದ್ರ ಮುಖಾಂತರ ಟಿಕ್ ಹಾಕ್ಬೇಕಾಗತ್ತೆ. ಇಲ್ಲಿ ಹೆಡ್ ಆಫ್ ದ ರಿಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ನೋಡಿ, ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್ ಹಾಕ್ಸಿರೋದು. ಸೊ ಹಾಗಾಗಿ ಇಲ್ಲಿ ಟಿಕ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಮುಖ್ಯೋಪಾಧ್ಯಾಯರು ಅಂತ ಇದೆ ನೋಡಿ, ಇದನ್ನ ನೀವು ಇಲ್ಲಿ ಫಿಲ್ಅಪ್ ಇಷ್ಟೆಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ. ಸೀಲು ಸ್ಟ್ರೈಟ್ ಆಗಿರ್ಬೇಕು, ಸಿಗ್ನೇಚರ್ ಕೂಡ ಸ್ಟ್ರೈಟ್ ಆಗಿರ್ಬೇಕು. ಇಷ್ಟೆಲ್ಲ ಆದ ನಂತರ ನೀವು ಆಧಾರ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಆಧಾರ್ ಡೌನ್ಲೋಡ್ ಮಾಡ್ತಿರಲ್ವಾ, ಆ ವೆಬ್ಸೈಟ್ ಮಾರ್ಗನು ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತೇನೆ. ಓಕೆನಾ? ಡೈರೆಕ್ಟ್ ಆಗಿ ನಾನು ನಿಮ್ಗೆ ಅಲ್ಲಿಂದಾನೇ ಶುರು ಮಾಡ್ತೀನಿ. ಯಾವ್ದೇ ತರ ಓಪನ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ಇರುತ್ತೆ. ಸೊ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಪ್ರೊಸೆಸ್ ಅನ್ನ ನಿಮ್ಗೆ ಯಾವ ತರ ಆನ್ಲೈನ್ ಮುಖಾಂತರ ಅಪ್ಡೇಟ್ ಅನ್ನ ಮಾಡೋದು ಹೇಗಂತ ಹೇಳಿ ತಿಳಿಸ್ಕೊಡ್ತೇನೆ. ಸರಿನಾ? OTP ಹಾಕೊಂಡು ಲಾಗಿನ್ ಆದ ನಂತರ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ತರ ಒಂದು ನಿಮ್ಮ ಒಂದು ಪರ್ಸನಲ್ ಪ್ರೊಫೈಲು ಈ ತರ ಲಾಗಿನ್ ಆಗುತ್ತೆ. ಈ ತರ ಲಾಗಿನ್ ಆದಾಗ ಇಲ್ಲಿ ನೀವು ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ರೊಫೈಲ್ ಯಾರ್ದು ಅನ್ನೋದು ಇಲ್ಲಿ ಐಕಾನ್ ಕಾಣ್ತಾ ಇದೆ. ಯಾವ ಒಂದು ಕ್ಯಾಂಡಿಡೇಟ್ ನೀವು ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರು, ಆ ಒಂದು ಅಪ್ಡೇಟ್ ಅನ್ನ ಇಲ್ಲಿ ನೋಡಿ, ಅಡ್ರೆಸ್ ಅಪ್ಡೇಟ್, ಕ್ಲಿಕ್ ಹಿಯರ್ ಟು ಅಪ್ಡೇಟ್ ದ ಅಡ್ರೆಸ್ ಆಫ್ ಯುವರ್ ಆಧಾರ್ ಅಂತ ಇದೆ.
ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮನೆಯ ವಿಳಾಸವನ್ನ ಒಂದೂರಿಂದ ಒಂದೂರಿಗೆ, ಒಂದು ಏರಿಯಾದಿಂದ ಒಂದು ಏರಿಯಾಗೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನೀವು ಟ್ರಾನ್ಸ್ಫರ್ ಈ ತರ ಮಾಡ್ಕೋಬಹುದು. ಸೊ ಇಲ್ಲಿ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಯಾವ ತರ ಏನು ಅನ್ನೋದು ಡೀಟೇಲ್ ಇಲ್ಲಿ ಸ್ವಲ್ಪ ನಿಮ್ಗೆ ಡೀಟೇಲ್ ಕೊಟ್ಟಿರ್ತಾರೆ, ಇದನ್ನ ನೀವು ಓದ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ ಬನ್ನಿ, ಇಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಬಹಳ ಗಮನ ಬಿಟ್ಟು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ನೇಮ್ ಅಪ್ಡೇಟ್ ಮಾಡ್ಲಿಕ್ಕೆ 2 ಅಟೆಂಪ್ಟ್ ಇದೆ, ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡ್ಲಿಕ್ಕೆ 0 ಅಟೆಂಪ್ಟ್, ಜೆಂಡರ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ 0 ಅಟೆಂಪ್ಟ್ ಇದೆ. ನಂತರ ನಿಮ್ಮ ಅಡ್ರೆಸ್ ಅನ್ನ ನೀವು ಎಷ್ಟು ಬಾರಿ ಆದ್ರೂ ಅಪ್ಡೇಟ್ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತು ಈ ಊರಲ್ಲಿ ಇದ್ದವರು ನೀವು ನಾಳೆ ಬೇರೆ ಯಾವ್ದಾದ್ರು ಊರಲ್ಲಿ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ತರ ಲಿಮಿಟ್ ಇರೋದಿಲ್ಲ ಇದಕ್ಕೆ, ಮತ್ತೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಸೊ ಇದು ಆಟೋಮೆಟಿಕ್ಲಿ ಹೈಲೈಟ್ ಆಗಿರುತ್ತೆ ಬ್ಲೂ ಕಲರ್ ಅಲ್ಲಿ. ಈ ತರ ಗ್ರೇ ಕಲರ್ ಅಲ್ಲಿ ಇರೋದು ಅಪ್ಡೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಆಧಾರ್ ಸೆಂಟರ್ ಗೆ ಹೋಗಬೇಕು. ಇದನ್ನ ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಮಾಡ್ಕೋಬಹುದು. ಇಲ್ಲಿ ನೋಡಿ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸದ್ಯದಲ್ಲಿ ಇವಾಗ ಪ್ರೆಸೆಂಟ್ ಇರುವ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಅಡ್ರೆಸ್ ವಿಳಾಸ ಅದು ನಿಮ್ಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನೀವು ಅಪ್ಡೇಟ್ ಮಾಡ್ಬೇಕಾಗಿರೋದನ್ನ ಇಲ್ಲಿ ಡೀಟೇಲ್ ಟು ಬಿ ಅಪ್ಡೇಟೆಡ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಕೇಳ್ತಾ ಇರುವಂತ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಡೀಟೇಲ್ ಅನ್ನ ಅಪ್ಡೇಟ್ ಮಾಡ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಒಂದ್ಸತಿ ಮೇಲಿನ ಕೆಳಗಡೆ ಎಲ್ಲ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಂಡಿದ್ರೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ ಈ ಲಿಸ್ಟ್ ಅಲ್ಲಿ ಸರ್ಚ್ ಮಾಡ್ಬೇಕಾಗತ್ತೆ. ನೀವು ಯಾವ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಟ್ಯಾಚ್ ಮಾಡ್ತಾ ಇದ್ದೀರಾ ಸ್ಕ್ಯಾನ್ ಮಾಡಿಬಿಟ್ಟು PDF ಫಾರ್ಮೆಟ್ ಅಲ್ಲಿ. ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಅನ್ನ ನೀವು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂದ್ರೆ ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಇಂದ ನೀವು ಈ ಒಂದು ಫಾರ್ಮ್ ಅನ್ನ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ಟು ಸೀಲ್ ಸಿಗ್ನೇಚರ್ ಹಾಕೊಂಡ್ಬಿಟ್ಟು ತರಬೇಕಾಗತ್ತೆ. ಹೆಡ್ ಮಾಸ್ಟರ್ ಇಂದ ನೀವೇನಾದ್ರೂ ಸೀಲ್ ಸಿಗ್ನೇಚರ್ ಹಾಕ್ಸಿದ್ರೆ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೈ ರಿಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಡ್ವೈಸರಿ ಬರುತ್ತೆ, ಇದನ್ನ ಒಂದ್ಸತಿ ಓದ್ಕೊಂಡ್ಬಿಟ್ಟು ಓಕೆ ಮಾಡಿ. ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಟು ಅಪ್ಲೋಡ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಸ್ಕ್ಯಾನ್ ಮಾಡಿರುವಂತಹ ಡಾಕ್ಯುಮೆಂಟ್ PDF ಫಾರ್ಮೆಟ್ ಅಲ್ಲಿ ಇರಬೇಕಾಗತ್ತೆ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೋಡ್ ಆಗ್ತಾ ಇದೆ, ಇಲ್ಲಿ 100% ಅಂತ ಹೇಳಿ ಬಂದಿದೆ ನೋಡಿ, 100% ತರಲೇಬೇಕು, ಇಲ್ಲಿ ಕ್ಲಿಯರ್ ಅಂತಾನೆ ಇರಬೇಕು. ಸೊ ಒಂದ್ ವೇಳೆ ನೀವು ಏನಾದ್ರು ಡಾಕ್ಯುಮೆಂಟ್ ರಾಂಗ್ ಅಪ್ಲೋಡ್ ಮಾಡಿದ್ರೆ ಅದು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಒಂದ್ಸತಿ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಅದೇ ಕ್ಯಾಂಡಿಡೇಟ್ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ವ್ಯೂ ಬರುತ್ತೆ. ಸೊ ಎಲ್ಲ ಕರೆಕ್ಟ್ ಆಗಿ ಇದೆ ಅಂತ ಹೇಳಿ ಅಂದಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಗೆ ಒಂದ್ಸತಿ ಪ್ರಿವ್ಯೂ ಮಾಡಿ ತೋರಿಸುತ್ತೆ. ಇಲ್ಲಿ ನೀವು ಫಿಲ್ಅಪ್ ಮಾಡಿರುವಂತ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಇಲ್ಲಿ ಪ್ರಿವ್ಯೂ ಸ್ಟೇಜ್ ಅಲ್ಲಿ ಬಂದಿದೆ. ಎಲ್ಲ ಕರೆಕ್ಟ್ ಆಗಿ ಇತ್ತಂತಂದ್ರೆ ಇಲ್ಲಿ ಕನ್ಸರ್ನ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಕ್ಲೋಸ್ ಕೊಡಿ. ಇದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪೇಮೆಂಟ್ ಸ್ಟೇಜ್ ಗೆ ಬರುತ್ತೆ, ಇಲ್ಲಿ ಕೂಡ ಒಂದು ಕನ್ಸರ್ನ್ ಇದೆ. ಇದರ ನಂತರ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ ಆಪ್ಷನ್ ಏನಿದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೋಜಾವರ್ ಪೇ ಅಂತ ಹೇಳಿ. ನಂತರ ಇಲ್ಲಿ ಮೇಕ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇ ಇಂದ ಅಥವಾ ಪೇಟಿಎಂ ನಿಂದ ನೀವು ಯಾವ ಮೋಡ್ ಅಲ್ಲಿ ಪೇಮೆಂಟ್ ಮಾಡ್ತಿರೋ ಮಾಡಿ, ಅದನ್ನ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ನನ್ನ ಒಂದು ಫೋನ್ ಪೇ ಇಂದ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ, ಪೇಮೆಂಟ್ ಆಗಿದೆ. ಇವಾಗ ಪೇಮೆಂಟ್ ಆದ ನಂತರ ಇಲ್ಲಿ ಪ್ರೊಸೆಸಿಂಗ್ ಅಂತ ಬಂತು, ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಹೇಳಿ ಬಂತು. ಇಲ್ಲಿ ಫ್ಯೂ ಸೆಕೆಂಡ್ ಟೈಮ್ ತಗೊಳುತ್ತೆ, 5 ಸೆಕೆಂಡ್ ಟೈಮ್ ತಗೊಳುತ್ತೆ. 5 ಸೆಕೆಂಡ್ ನಂತರ ರೀಡೈರೆಕ್ಟ್ ಆಗಿಬಿಟ್ಟು ಇದು ಮತ್ತೆ ನಿಮ್ಮ ಒಂದು ಪ್ರೊಫೈಲಿಗೆ ಬರುತ್ತೆ. ಸೊ ಇಲ್ಲಿ 10 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ ಸ್ಲಿಪ್ ಜನರೇಟ್ ಆಗ್ಲಿಕ್ಕೆ. ಇವಾಗ ಸ್ಲಿಪ್ ಜನರೇಟ್ ಆಯ್ತು, ಇಲ್ಲಿ ಟಿಕ್ ಮಾರ್ಕ್ ಕೂಡ ಬಂತು. ಇಲ್ಲಿ ನೋಡಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಕೂಡ ಆಗಿದೆ, ಪೇಮೆಂಟ್ ಕೂಡ ಆಗಿದೆ, ಪೇಮೆಂಟ್ ಟೆಸ್ಟ್ ಅನ್ನೋದು ಇದೆ. ಇಲ್ಲಿ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನು ಅಂತಂದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡ್ಲೇಬೇಕು. ಇಲ್ಲಿ ನೋಡಿ ಇದನ್ನ ಓದ್ಕೊಳ್ಳಿ. ನಾರ್ಮಲಿ ಅಪ್ಡೇಟ್ ರಿಕ್ವೆಸ್ಟ್ ಈಸ್ ಕಂಪ್ಲೀಟೆಡ್ ವಿತಿನ್ 30 days. ಹೆಡ್ ಆಫ್ ದ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಮೇ ಬಿ ಟೇಕ್ 60 days ಇನ್ಕ್ಲೂಸಿವ್ ಆಫ್ 30-day ಪೀರಿಯಡ್ ಆಫ್ HOF. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡ ನಂತರ ನೀವು ನಿಮ್ಮ ಒಂದು PDF ಅನ್ನ ಓಪನ್ ಮಾಡ್ಕೊಂಡು ನಿಮ್ಮ ಒಂದು PDF ಈ ತರ ಓಪನ್ ಆಗಿರುತ್ತೆ. ಸೊ ನೀವು ಅಪ್ಡೇಟ್ ಮಾಡಿರೋ ಅಡ್ರೆಸ್ ಹಳೇದು ಯಾವುದು ಹೊಸದು ಯಾವುದು, ಇದು ನೋಡಿ ಎಕ್ಸಿಸ್ಟಿಂಗ್ ಅಂತಂದ್ರೆ ಪ್ರೆಸೆಂಟ್ ಇರುವಂತದ್ದು, ಇದು ಕರೆಕ್ಷನ್ ಆರ್ ಚೇಂಜ್ ಟು ಅಂತ ಇರೋದು ಹೊಸದಾಗಿ ತಿದ್ದುಪಡಿ ಆಗ್ಲಿಕ್ಕೆ ಕರೆಕ್ಷನ್ ಮಾಡ್ಲಿಕ್ಕೆ ಆನ್ಲೈನ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಸರ್ವಿಸ್ ರಿಕ್ವೆಸ್ಟ್ ನಂಬರು, ಇನ್ವಾಯ್ಸ್ ನಂಬರು, ನಿಮ್ಮ ಪೇಮೆಂಟ್ ಎಷ್ಟಾಗಿದೆ, ರಿಕ್ವೆಸ್ಟ್ ಟೈಪ್ ಅನ್ನು ಅಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಸೊ ಈ ಒಂದು PDF ಫಾರ್ಮ್ ಅನ್ನ ಸೊ ನೋಡಿ ನೀವು ಸಬ್ಮಿಟ್ ಮಾಡಿರುವಂತ ಒಂದು ಅಡ್ರೆಸ್ ಕರೆಕ್ಷನ್ ಹಾಕಿರುವಂತ ಅಪ್ಲಿಕೇಶನ್ ಅದು
PDF ಈ ತರ ನಿಮ್ಗೆ ಸ್ಲಿಪ್ ಲಾಸ್ಟಿಗೆ ಜನರೇಟ್ ಆಗಿರುತ್ತೆ. ಈ ಒಂದು ಸ್ಲಿಪ್ ಅನ್ನ ನಿಮ್ಮ ರೆಫರೆನ್ಸ್ ಗಾಗಿ ಇಟ್ಕೊಳ್ಳಿ. ನಂತರ ಈ ಒಂದು ಅಡ್ರೆಸ್ ಚೇಂಜಸ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ 15 days to 30 days ಅಥವಾ 60 days ಅಥವಾ 90 days ಮಟನು ಟೈಮ್ ಇರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಚೆಕ್ ಮಾಡ್ತಾ ಇರಿ, ಯಾವಾಗ ಅಪ್ಡೇಟ್ ಆಗುತ್ತೋ ಆದಷ್ಟು ಜಲ್ದಿ ಅಪ್ಡೇಟ್ ಆಗುತ್ತೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿಯೊಂದಿಗೆ ಜೈ ಹಿಂದ್.